ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ನಿಮ್ಮ 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಓಕೆ, ಈ ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದೆವು ಅಂತಂದರೆ ಆಳ್ವಿಕೆಯ ವಿಸ್ತರಣೆ ಅಂತಂದರೆ ಬ್ರಿಟಿಷರ ಒಂದು ಆಡಳಿತದ ವಿಸ್ತರಣೆಗೋಸ್ಕರ ಯಾವೆಲ್ಲ ಕ್ರಮಗಳನ್ನು ಹಾಕ್ಕೊಂಡು ಭಾರತ ದೇಶದಲ್ಲಿ ಆಡಳಿತವನ್ನು ವಿಸ್ತರಣೆ ಮಾಡಿಕೊಂಡ್ರು ಅನ್ನೋದನ್ನು ನಾವು ನೋಡ್ತಾ ಬಂದೆವು. ಓಕೆ, ಇನ್ನು ಆಡಳಿತದಲ್ಲಿ ವಿಸ್ತರಣೆ ಮಾಡಿಕೊಂಡಂತಹ ಪ್ರದೇಶಗಳನ್ನು ಉಳಿಸ್ಕೋಬೇಕಲ್ಲ. ಓಕೆ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಬ್ರಿಟಿಷರು ಬಂದಿದ್ದು ಭಾರತಕ್ಕೆ ಮೂಲವಾಗಿ ಅಂತಂದರೆ ವ್ಯಾಪಾರವನ್ನು ಮಾಡುವ ಸಲುವಾಗಿ. ಓಕೆ, ವ್ಯಾಪಾರಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಭಾರತ ದೇಶದಲ್ಲಿ 1603 ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಭಾರತ ದೇಶಕ್ಕೆ ಬರ್ತಾರೆ. ಓಕೆ, ಕೇವಲ ವ್ಯಾಪಾರದ ಒಂದು ಉದ್ದೇಶಕ್ಕಾಗಿ. ಸೊ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಮೊದಲು ಆರ್ಕಾಟ್ ಪ್ರದೇಶವನ್ನು ವಶಪಡಿಸ್ಕೊತಾರೆ. ಓಕೆ, ಆರ್ಕಾಟ್ ಪ್ರದೇಶವನ್ನು ವಶಪಡಿಸ್ಕೊತಾರೆ. ಆಮೇಲೆ ಕರ್ನಾಟಕ ಪ್ರದೇಶದ ಮೇಲೆ ವಶಪಡಿಸ್ಕೊತಾರೆ. ಕರ್ನಾಟಕ ಪ್ರದೇಶಗಳನ್ನು ವಶಪಡಿಸ್ಕೊತಾರೆ. ಆಮೇಲೆ ಬಂಗಾಳ ಪ್ರದೇಶಗಳನ್ನು ಏನು ಮಾಡ್ತಾರೆ, ವಶಪಡಿಸ್ಕೊತಾರೆ. ಬಂಗಾಳದ ಪ್ರದೇಶಗಳನ್ನು ವಶಪಡಿಸ್ಕೊತಾರೆ. ಆಮೇಲೆ ಇದು ಆಂಗ್ಲೋ ಮರಾಠಿ ಯುದ್ಧ ಮಾಡಿಕೊಂಡು ಈ ಪ್ರದೇಶವನ್ನು ವಶಪಡಿಸ್ಕೊತಾರೆ. ಆಮೇಲೆ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡಿಕೊಂಡು ಈ ಪ್ರದೇಶವನ್ನು ವಶಪಡಿಸ್ಕೊತಾರೆ. ಆಮೇಲೆ ಆಂಗ್ಲೋ ಸಿಖ್ ಯುದ್ಧಗಳನ್ನು ಮಾಡಿಕೊಂಡು ಈ ಪ್ರದೇಶಗಳನ್ನು ವಶಪಡಿಸ್ಕೊತಾರೆ. ಆಮೇಲೆ ಆಂಗ್ಲೋ ನೇಪಾಳ ಯುದ್ಧಗಳನ್ನು ಮಾಡಿಕೊಂಡು ಈ ಪ್ರದೇಶಗಳನ್ನು ವಶಪಡಿಸ್ಕೊತಾರೆ. ಆಮೇಲೆ ಆಂಗ್ಲೋ ಅಫ್ಘಾನ್ ಯುದ್ಧಗಳನ್ನು ಮಾಡಿಕೊಂಡು ಈ ಪ್ರದೇಶಗಳನ್ನು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ವಶಪಡಿಸ್ಕೊತಾರೆ. ಸೊ ಆಗಿದ್ಮೇಲೆ ಈ ಥರ ವಶಪಡಿಸಿಕೊಂಡಂತಹ ಪ್ರದೇಶಗಳನ್ನು ಅವ್ರು ಏನು ಮಾಡಿಸ್ಬೇಕು, ಉಳಿಸ್ಕೋಬೇಕಲ್ಲ. ಇವಾಗ ವಶಪಡಿಸ್ಕೊಂಡಿರ್ತಾರೆ, ಅವರಿಗೆ ಭಯಭೀತಿ ಆಗಿರ್ತಾರೆ. ಅಂದರೆ ಇವಾಗ ನಾವು ವಶಪಡಿಸ್ಕೊಂಡೆವು, ಇದನ್ನು ಉಳಿಸ್ಕೋಬೇಕಲ್ಲ. ಸೊ ಅದಕ್ಕೆ ಈ ಉಳಿಸಿಕೊಳ್ಳುವ ಸಲುವಾಗಿ ಅಥವಾ ಈ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಯಾವೆಲ್ಲ ಪ್ರಮುಖವಾದಂಥ ನೀತಿಗಳನ್ನು, ಸೊ ಯಾವೆಲ್ಲ ಮಾರ್ಗಗಳನ್ನು ಅವರು ಉಪಯೋಗಿಸ್ತಾರೆ ಅಂತಂದರೆ, ಓಕೆ, ಮೊದಲು ಏನು ಮಾಡ್ತಾರೆ ಅಂತಂದರೆ ಈ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಯುದ್ಧದ ಒಂದು ಮಾರ್ಗವನ್ನು ಹಿಡಿತಾರೆ. ಯುದ್ಧ ಮಾಡಿಕೊಂಡು ಏನು ಮಾಡೋಣ, ಪ್ರದೇಶಗಳನ್ನು ವಶಪಡಿಸ್ಕೊತಾರೆ. ಆಮೇಲೆ ಈ ರಾಜ್ಯಗಳ ನಡುವೆ ನಡೆದಂಥ ಯುದ್ಧಗಳನ್ನು, ಆಮೇಲೆ ಈ ರಾಜ್ಯ ಆಮೇಲೆ ಬ್ರಿಟಿಷರ ನಡುವೆ ಆದಂಥ ಯುದ್ಧದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಂಡು ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಳ್ಳೋ ಸಲುವಾಗಿ ಸಂಧಾನ, ಓಕೆ, ಇಬ್ಬರ ನಡುವೆ ಸಂಧಾನ ಮಾಡಿಕೊಳ್ಳುವ ಒಂದು ಉಪಯೋಗಗಳ ಅಥವಾ ಒಂದು ತಂತ್ರಗಳನ್ನು ಉಪಯೋಗಿಸಿ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ಕೋತಾರೆ. ಸೊ ಹಾಗಿದ್ಮೇಲೆ ಈ ವಶಪಡಿಸಿಕೊಂಡಂತಹ ಎಲ್ಲ ಪ್ರದೇಶಗಳನ್ನು ಅವರು ಉಳಿಸ್ಕೊಳ್ಬೇಕಲ್ಲ. ಅಂದರೆ ಇವ್ರಿಗೆ ಗೊತ್ತಾಗುತ್ತೆ ಈ ಟೈಮ್ನಲ್ಲಿ ಏನಪ್ಪ ಅಂತಂದರೆ ಭಾರತ ದೇಶ ಅವರಿಗೆ ಒಂದು ಒಗ್ಗಟ್ಟಿನ ಅಥವಾ ಈ ಥರ ಒಂದು ದೇಶ ಇದೆ ನಮ್ಮದು ಅನ್ನೋ ಒಂದು ಪರಿಕಲ್ಪನೆ ಇಲ್ಲದೆ ಇರುವಷ್ಟು ಏನಾಗುತ್ತೆ ಅಂತಂದರೆ ದೇಶ ಹರಿದು ಹಂಚಿ ಹೋಗ್ಬಿಡುತ್ತೆ. ಅಂದರೆ ಇವರಿಗೆ ಮಾತ್ರ ಸೀಮಿತ, ಈ ಕಡೆ ಈ ರಾಜ್ಯ ಮಾತ್ರ ಸೀಮಿತ, ಈ ಥರ ಏನಾಗಿರುತ್ತೆ ಅಂತಂದರೆ ಡಿವೈಡ್ ಆಗಿರುತ್ತೆ. ಪೂರ ನಮ್ಮದು ಒಂದು ಏಕರೂಪವಾದಂತಹ ದೇಶ ಅನ್ನೋ ಒಂದು ಕಲ್ಪನೆಯೂ ಕೂಡ ಇರೋದಿಲ್ಲ. ಸೊ ಆ ರೀತಿ ಏನಾಗುತ್ತೆ ಅಂತಂದರೆ ಈ ದೇಶವೇ ಛಿದ್ರವಾಗಿ ಹೋಗಿರುತ್ತೆ. ಸೊ ಈ ಸಂದರ್ಭದೊಳಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ ವಶಪಡಿಸಿಕೊಂಡಂತಹ ಪ್ರದೇಶಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಇವ್ರನ್ನೆಲ್ಲರನ್ನು ಕೂಡ ಕೂಡಿಸುವ ಒಂದು ಏಕರೂಪದ ಒಂದು ಆಡಳಿತ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಹಲವಾರು ಯೋಜನೆಗಳನ್ನು ಇವರು ಏನು ಮಾಡ್ತಾರೆ, ಜಾರಿಗೆ ತಗೊಂಡು ಬರ್ತಾರೆ. ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಸಲುವಾಗಿ ಯಾವೆಲ್ಲ ಪ್ರಮುಖವಾದಂಥ ಅಂಶಗಳನ್ನು ಕೂಡಿಸಿ ಇವರನ್ನು ದೇಶದಲ್ಲಿ ನಾವೇ ಆಡಳಿತ ಮಾಡಿಕೊಳ್ಳಬೇಕು, ರಾಜರ ಒಂದು ಅಧೀನ ನಮ್ಮ ಹತ್ರ ಇರಬೇಕು ಅನ್ನೋ ಸಲುವಾಗಿ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣದ ಒಂದು ಮಾರ್ಗವನ್ನು ಹಿಡಿತಾರೆ. ಆಮೇಲೆ ನ್ಯಾಯಾಂಗದ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಆಮೇಲೆ ಏಕರೂಪದ ಭೂ ಕಂದಾಯವನ್ನು ಏನು ಮಾಡ್ತಾರೆ, ಜಾರಿಗೆ ತರ್ತಾರೆ.
ಆಮೇಲೆ ವ್ಯಾಪಾರ, ಆಮೇಲೆ ಕೃಷಿ, ಈ ಎಲ್ಲ ಪ್ರಮುಖವಾದಂಥ ಅಂಶಗಳು ಅಥವಾ ಕ್ಷೇತ್ರಗಳು ಇವರ ಆಡಳಿತದ ವ್ಯವಸ್ಥೆಯೊಳಗೆ ಬಂದ್ಬಿಟ್ಟೆ ಇವರು ಏನು ಮಾಡ್ತಾರೆ ಅಂತಂದರೆ ದೇಶವನ್ನು ಆಡಳಿತ ಮಾಡಲು ಒಂದಿಷ್ಟು ತಂತ್ರಗಳನ್ನು ಹಾಕ್ಕೊತಾರೆ. ಆ ಮೂಲಕನೇ ಏನು ಮಾಡ್ತಾರೆ ಅಂತಂದರೆ ದೇಶದಲ್ಲಿ ವಶಪಡಿಸಿಕೊಂಡಂಥ ಪ್ರದೇಶಗಳನ್ನು ಉಳಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಯಾರು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಮಾಡ್ತಾರೆ. ಸೊ ಆಗಿದ್ಮೇಲೆ ಯಾವೆಲ್ಲ ತಂತ್ರಗಳನ್ನು ಹೂಡ್ತಾರೆ, ಸೊ ಆ ತಂತ್ರಗಳ ಮೂಲಕ ಶಿಕ್ಷಣ, ನ್ಯಾಯಾಂಗ, ಭೂಕಂದಾಯ, ವ್ಯಾಪಾರ, ಆಮೇಲೆ ಕೃಷಿಯನ್ನು ಯಾವ ರೀತಿ ತಮ್ಮ ಅನುಕೂಲಕ್ಕಾಗಿ ಉಪಯೋಗಿಸ್ತಾರೆ ಅಂತ ನೋಡೋಣ. ಓಕೆ, ಸೊ ಇಷ್ಟು ಏನಾಗುತ್ತೆ ಅಂತಂದರೆ ಭಾರತ ದೇಶದಲ್ಲಿ ಬ್ರಿಟಿಷರು ಬಂದು ಆಡಳಿತವನ್ನು ಮಾಡಿ ಭೂ ಪ್ರದೇಶಗಳನ್ನು ವಶಪಡಿಸಿಕೊಂಡು ಆಡಳಿತ ವ್ಯವಸ್ಥೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳೋದರ ಮೂಲಕ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಪರಿಣಾಮಗಳು ಏನಾಗ್ತವೆ ಅನ್ನೋದೇನೆ ಇದು ನಿಮ್ಮ 3ನೇ ಯೂನಿಟ್ಗೆ ಇರುವಂಥದ್ದು. ಸೊ ಆಗಿದ್ಮೇಲೆ ಯಾವೆಲ್ಲ ವ್ಯವಸ್ಥೆಗಳನ್ನು ಜಾರಿಗೆ ತಗೊಂಡು ಬರ್ತಾರೆ ಅಂತ ನೋಡೋದಾದರೆ ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ನಾಗರಿಕ ವ್ಯವಸ್ಥೆ ಮತ್ತು ನ್ಯಾಯಾಂಗವನ್ನು ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ನಾಗರಿಕ ಸೇವೆಗಳು. ಸೊ ಈ ಸಮಯದಲ್ಲಿ ಭಾರತ ದೇಶಕ್ಕೆ ಗವರ್ನರ್ ಜನರಲ್ ಆಗಿರಿ ಯಾರು ಬಂದಿರ್ತಾರೆ ಅಂತಂದರೆ ಲಾರ್ಡ್ ಕಾರ್ನ್ ವಾಲಿಸ್ ಏನಾಗಿರ್ತಾನೆ ಅಂತಂದರೆ ಗವರ್ನರ್ ಜನರಲ್ ಆಗಿರ್ತಾನೆ. ಸೊ ಆಗಿದ್ಮೇಲೆ ಭಾರತ ದೇಶದಲ್ಲಿ ನಾಗರಿಕ ಸೇವೆಗಳನ್ನು ಜಾರಿಗೆ ತಗೊಂಡು ಬಂದವರು ಯಾರಪ್ಪ ಅಂತಂದರೆ ಲಾರ್ಡ್ ಕಾರ್ನ್ ವಾಲಿಸ್. ಓಕೆ, ಸೊ ಇವನೇನು ಮಾಡ್ತಾನೆ, ಏನಿದು ನಾಗರಿಕ ಸೇವೆಗಳು ಅಂತಂದರೆ ಒಂದು ಕಂಪನಿ, ಇವಾಗ ಬ್ರಿಟಿಷ್ ಕಂಪನಿ ಇದೆಯಲ್ಲ, ಬ್ರಿಟಿಷ್ ಕಂಪನಿಗೆ ಕೆಲಸ ಮಾಡಲು ಏನು ಮಾಡೋದು ಅಂತಂದರೆ ನೌಕರರನ್ನು ಆಯ್ಕೆ ಮಾಡುವ ಸಲುವಾಗಿ ಈ ನಾಗರಿಕ ಸೇವೆಗಳನ್ನು ಜಾರಿಗೆ ತಗೊಂಡು ಬರ್ತಾರೆ. ಸೊ ಆಗಿದ್ಮೇಲೆ ಲಾರ್ಡ್ ಕಾರ್ನ್ ವಾಲಿಸ್ ಬರೋಕ್ಕಿಂತ ಮುಂಚೆನೆ ಕಂಪನಿ ನೌಕರರನ್ನು ತಗೋತಾ ಇರಲಿಲ್ವಾ ಆಗಿದ್ರೆ ಅಂತಂದರೆ ಇಲ್ಲ, ಕಂಪನಿಗೆ ನೌಕರರನ್ನ ಈ ಹಿಂದಿನ ದಿನದಲ್ಲೂ ಏನು ಮಾಡ್ತಾ ಇದ್ರು, ತಗೋತಾ ಇದ್ರು. ಸೊ ಇವನು ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡ್ತಾನೆ ಅಂತಂದರೆ ಅದಕ್ಕೆ ಒಂದಿಷ್ಟು ಬದಲಾವಣೆಯನ್ನು ತಗೊಂಡು ಬಂದು ಅದನ್ನು ಒಂದು ವ್ಯವಸ್ಥಿತವಾಗಿ ಜಾರಿಗೆ ತರ್ತಾನೆ, ನಾಗರಿಕ ಸೇವೆಗಳು ಅಂತೀವಿ. ಸೊ ಆಗಿದ್ಮೇಲೆ ಏನಾಗುತ್ತೆ ಅಂತಂದರೆ ವ್ಯಾಪಾರ ನಡೆಸುವ ಸಲುವಾಗಿನೇ ಏನು ಮಾಡೋಣ, ಕಂಪನಿಗೆ ನೌಕರರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ರು. ಸೊ ಆಗಿದ್ಮೇಲೆ ಇವನು ನಾಗರಿಕ ಸೇವೆಗಳನ್ನು ಜಾರಿಗೆ ತಂದು ನೌಕರರನ್ನು ಆಯ್ಕೆ ಮಾಡಿ ಅವ್ರಿಗೆ ಏನು ಮಾಡ್ತಾನೆ ಅಂತಂದರೆ ಆಯ್ಕೆ ಮಾಡಿಕೊಂಡಂಥ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲು ಒಂದು ಅನುಮತಿಯನ್ನು ಕೊಡ್ತಾನೆ. ಖಾಸಗಿಯಾಗಿ ವ್ಯಾಪಾರ ಮಾಡಲು ಅನುಮತಿಯನ್ನು ಲಾರ್ಡ್ ಕಾರ್ನ್ ವಾಲಿಸ್ ಕೊಡ್ತಾನೆ. ಆಮೇಲೆ ನೇಮಕ ಮಾಡಿಕೊಂಡಂತಹ ನೌಕರರಿಗೆ ಕಡಿಮೆ ವೇತನವನ್ನು ಇವನು ನಿಗದಿಪಡಿಸ್ತಾನೆ. ಸೊ ಕಡಿಮೆ ವೇತನದೊಳಗೆ ನೌಕರರು ಏನು ಮಾಡ್ತಾರೆ ಅಂತಂದರೆ ಕೆಲಸ ಮಾಡಲು ಒಪ್ಕೋತಾರೆ. ಸೊ ಕಡಿಮೆ ವೇತನ ಇರೋದ್ರಿಂದ ಇವ್ರು ಏನು ಮಾಡ್ತಾರೆ ಅಂತಂದರೆ ಖಾಸಗಿ ವ್ಯಾಪಾರವನ್ನು ಮಾಡ್ತಾರೆ. ಆಮೇಲೆ ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಮಾಡ್ತಾರೆ. ಭಾರತೀಯ ಪ್ರಜೆಗಳ ಮೇಲೆ ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಮಾಡಿ ಕಡಿಮೆ ಸಮಯದಲ್ಲಿ ಶ್ರೀಮಂತರಾಗಿಬಿಡ್ತಾರೆ ಇವರು. ಅಷ್ಟು ಭ್ರಷ್ಟಾಚಾರವನ್ನು ಯಾರು ಮಾಡ್ತಾರೆ ಅಂತಂದರೆ ಈ ನೌಕರರು ಮಾಡ್ತಾರೆ. ಸೊ ಆಗಿದ್ಮೇಲೆ ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡ್ತಾನೆ ಅಂತಂದರೆ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದೆ ನೌಕರರ ಮೇಲೆ ಅಂತಂದರೆ ನೌಕರರಿಂದ ಅಂತಂದರೆ ಸೊ ಕಂಪ್ಲೀಟ್ ಆಡಳಿತ ವ್ಯವಸ್ಥೆ ಏನಾಗುತ್ತೆ ಅಂದರೆ ಹಾಳಾಗ್ಬಿಡುತ್ತೆ. ಸೊ ಅವಾಗ ಇವನೇನು ಮಾಡ್ತಾನೆ, ಈ ಭ್ರಷ್ಟರಿಂದ ಕೂಡಿದಂಥ ನೌಕರರನ್ನು ನಿಯಂತ್ರಣ ಮಾಡೋ ಸಲುವಾಗಿ 1773 ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತಗೊಂಡು ಬರ್ತಾನೆ. ಸೊ ಈ ಹೆಸರೇ ಸೂಚಿಸುವ ಹಾಗೆ ರೆಗ್ಯುಲೇಟಿಂಗ್ ಅಂತಂದರೆ ನಿಯಂತ್ರಣವನ್ನು ಮಾಡುವುದು. ಓಕೆ, ರೆಗ್ಯುಲೇಟಿಂಗ್ ಅಂತಂದರೆ ನಿಯಂತ್ರಣ. ಇವರನ್ನು ಯಾರನ್ನ ಅಂತಂದರೆ ಭ್ರಷ್ಟ ನೌಕರರನ್ನು ನಿಯಂತ್ರಣ ಮಾಡುವ ಸಲುವಾಗಿ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತಗೊಂಡು ಬರ್ತಾರೆ. ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಇದು ನಿಮಗೆ ಕ್ವಶನ್ ಇದೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗ ಜಾರಿಗೆ ಆಯಿತು ಅಂತೀವಿ. ಓಕೆ, 1773 ನಿಮಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬರುತ್ತೆ. ಸೊ ಏನಿದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಂದರೆ ಇದು ತುಂಬಾ ಇದೆ ನಿಮಗೆ. ಸೊ ನಿಮಗೆ ಇಷ್ಟು ಸಾಕು, ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು ಅಂತೀವಿ. ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಭ್ರಷ್ಟಾಚಾರದಿಂದ ಕೂಡಿದಂತಹ ನೌಕರರನ್ನು ಆಯ್ಕೆ ಮಾಡ್ಕೊಳ್ಳೋ ಬದಲು ಸೊ ಒಂದಿಷ್ಟು ನಾಗರಿಕ ಸೇವೆಗಳ ಬಗ್ಗೆ, ಆಮೇಲೆ
ವಿದ್ಯಾರ್ಥಿಗಳ ಬಗ್ಗೆ, ಆಮೇಲೆ ಒಂದಿಷ್ಟು ನಾಲೆಜ್ ಇರುವಂತಹ ವ್ಯಕ್ತಿಗಳನ್ನು ನಾವು ನಾಗರಿಕ ಸೇವಾ ವ್ಯವಸ್ಥೆಗೆ ಜಾರಿಗೆ ತಗೊಂಡು ಬರೋಣ. ಅವರನ್ನು ಏನು ಮಾಡೋಣ ಅಂತಂದರೆ ನಾವು ನೌಕರರನ್ನಾಗಿ ಆಯ್ಕೆ ಮಾಡುವ ಸಲುವಾಗಿ ಅವರಿಗೆ ಶಿಕ್ಷಣವನ್ನು ಕೊಡಲು, ಅಂದರೆ ಯಾರು ನಾಗರಿಕ ಸೇವೆಗೆ ಸೇರಲು ಇಷ್ಟಪಡ್ತಾರಲ್ಲ, ಅಂದರೆ ಕಂಪನಿಯ ನೌಕರರಾಗಲು ಇಷ್ಟಪಡ್ತಾರಲ್ಲ, ಸೊ ಅವರಿಗೆ ಶಿಕ್ಷಣವನ್ನು ನೀಡಲು ಏನು ಮಾಡ್ತಾರೆ ಅಂತಂದರೆ 1800 ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ ಅಂತಂದರೆ ಸ್ಥಾಪನೆ ಮಾಡ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್. ಸೊ ಇದನ್ನು ಏನು ಮಾಡ್ತಾರೆ ಅಂತಂದರೆ ಕಂಪನಿಯ ಒಂದು ಡೈರೆಕ್ಟರ್ ಇರ್ತಾರಲ್ಲ, ಇದನ್ನು ಏನು ಮಾಡ್ತಾರೆ ಅಂತಂದರೆ ಬೆಂಬಲವನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ ನೀನು ಈ ಕಾಲೇಜ್ ಸ್ಥಾಪನೆ ಮಾಡಿದರೆ ನಾಗರಿಕ ಸೇವೆಗಳಿಗೆ ಆಯ್ಕೆ ಆಗುವಂಥ ನೌಕರರನ್ನು ಈ ಮೊದಲು ಯಾರು ನೇಮಕ ಮಾಡ್ತಾ ಇರ್ತಾರೆ ಅಂತಂದರೆ ಕಂಪನಿಯ ಡೈರೆಕ್ಟರ್ಗಳು ಏನು ಮಾಡ್ತಾರೆ, ನೇಮಕವನ್ನು ಮಾಡ್ತಾ ಇರ್ತಾರೆ. ಸೊ ಆಗಿದ್ಮೇಲೆ ನೀನು ಕಾಲೇಜನ್ನು ಸ್ಥಾಪನೆ ಮಾಡಿದಾದ್ಮೇಲೆ ಸೊ ಇದಕ್ಕೆ ಕಂಪನಿಯ ಡೈರೆಕ್ಟರ್ಗಳಿಗೆ ಮೇಲೆ ಏನಾಗಲ್ಲ ಅಂತಂದರೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗೋದಿಲ್ಲ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಬೆಂಬಲವನ್ನು ಕೊಡೋದಿಲ್ಲ. ಸೊ ಆಗಿದ್ಮೇಲೆ ಕಂಪನಿಯ ಸ್ಥಾಪನೆ ಯಾವಾಗ ಆಗುತ್ತಲ್ಲ ಅಲ್ಲಿಂದ 1853ರವರೆಗೆ ನಾಗರಿಕ ಸೇವೆಗಾಗಿ ನೌಕರರನ್ನ ಯಾರು ನೇಮಕ ಮಾಡ್ತಾ ಇರ್ತಾರೆ ಅಂತಂದರೆ ಕಂಪನಿಯ ಡೈರೆಕ್ಟರ್ಗಳು ನೇಮಕ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ತುಂಬ ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗುತ್ತೆ. ಯಾಕೆ ಅಂದರೆ ಕಂಪನಿಯ ಡೈರೆಕ್ಟರು ತಮಗೆ ಯಾರು ಬೇಕಲ್ಲ ಬ್ರಿಟಿಷ್ ವ್ಯಕ್ತಿಗಳು ಅವರನ್ನು ಆಯ್ಕೆ ಮಾಡ್ತಾ ಇರ್ತಾರೆ. ಸೊ ಇದರಿಂದ ದೇಶದಲ್ಲಿ ಇನ್ನೂ ಭ್ರಷ್ಟಾಚಾರ ಆಗ್ತೈತಿ. ಸೊ ಇದನ್ನು ಅರಿತಂತಹ ಬ್ರಿಟಿಷ್ ಕಂಪನಿ ಏನು ಮಾಡುತ್ತೆ ಅಂತಂದರೆ ಸೊ ಇದನ್ನಲ್ಲಿ ಬದಲಾವಣೆ ತಗೊಂಡು ಬರಬೇಕು. ಹೀಗಾದರೆ ಏನಾಗೋದಿಲ್ಲ ಅಂತಂದರೆ ದೇಶದ ಒಂದು ಆಡಳಿತ ವ್ಯವಸ್ಥೆ ನಿಯಂತ್ರಣ ಮಾಡಲು ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ ಅಂತೇಳಿ ಅರಿತಂತಹ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂತಂದರೆ 1853ರಲ್ಲಿ ಯಾರು ಕಂಪನಿಗೆ ಅಥವಾ ನಾಗರಿಕ ಸೇವೆಗೆ ಆಯ್ಕೆ ಆಗಲು ಇಚ್ಛೆ ಪಡ್ತಾರಲ್ಲ ಅವರನ್ನು ನಾವೇನು ಮಾಡೋಣ ಅಂತಂದರೆ ನಾವು ಪರೀಕ್ಷೆಗಳನ್ನು ಇಟ್ಟು ಎಕ್ಸಾಮ್ ಇಟ್ಟು ಏನು ಮಾಡೋಣ ಅಂತಂದರೆ ಆಯ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಕಂಪನಿಯ ಬೋರ್ಡ್ನಿಂದ ಪಾಸ್ ಆಗುತ್ತೆ. ಓಕೆ, ಇದು ಏನಾಗುತ್ತೆ ಅಂತಂದರೆ 1853ರಲ್ಲಿ ಏನು ಇದು ಎಕ್ಸಾಮ್ ಇಟ್ಕೊಂಡು ನಾಗರಿಕ ವ್ಯವಸ್ಥೆಗೆ ನೌಕರರನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಟಿದ್ದಾರಲ್ಲ, ಸೊ ಇದೇನಾಗುತ್ತೆ ಅಂತಂದರೆ ಒಂದು ಮುಕ್ತ ಅವಕಾಶವಾಗುತ್ತೆ, ಎಲ್ಲರಿಗೆ ಮುಕ್ತವಾದಂಥ ಅವಕಾಶ. ಅಂದರೆ ಭಾರತೀಯರು ಕೂಡ ಈ ನಾಗರಿಕರ ವ್ಯವಸ್ಥೆಗೆ ಸೇರ್ಕೋಬಹುದು, ಆಮೇಲೆ ಬ್ರಿಟಿಷರು ಕೂಡ ಏನು ಮಾಡ್ಬೋದು ಈ ನಾಗರಿಕ ವ್ಯವಸ್ಥೆಗೆ ಸೇರ್ಬೋದು ಅಂಥೇಳಿ ಒಂದು ಮುಕ್ತವಾದಂಥ ವ್ಯವಸ್ಥೆ ಆಗುತ್ತೆ ಪರೀಕ್ಷೆ ಇಡೋದ್ರಿಂದ, ಎಕ್ಸಾಮ್ ಇಡೋದ್ರಿಂದ. ಸೊ ಈ ಒಂದು 1853ರಲ್ಲಿ ಎಕ್ಸಾಮ್ ಇಟ್ಟು ಏನು ಮಾಡ್ತಾರೆ, ನಾಗರಿಕ ಸೇವೆಗೆ ಏನು ಮಾಡ್ತಾರೆ ಅಂದರೆ ಆಯ್ಕೆಗಳನ್ನು ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಭಾರತ ದೇಶದ ಸತ್ಯೇಂದ್ರನಾಥ್ ಟ್ಯಾಗೂರ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಈ ನಾಗರಿಕ ಸೇವೆಗೆ ಇಟ್ಟಂಥ ಎಕ್ಸಾಮಲ್ಲಿ ಪಾಸ್ ಆಗಿಬಿಡ್ತಾನೆ. ಇದು ನೀವು ಒಂದು ವೇಳೆ KS ಆಗೋರಿದ್ರೆ PSI ಯಾವುದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಾದರೆ ಈ ಕ್ವಶನ್ ಕೂಡ ತುಂಬ ಸಾರಿ ಆಗಿದೆ. ಏನಂತಂದರೆ ಬ್ರಿಟಿಷರು ಇಟ್ಟಂಥ ನಾಗರಿಕ ಸೇವಾ ವ್ಯವಸ್ಥೆಗೆ ಇಟ್ಟಂಥ ಪರೀಕ್ಷೆಯನ್ನು ಪಾಸ್ ಆದಂಥ ಮೊದಲ ಭಾರತೀಯ ಯಾರು ಅಂತಂದರೆ ಸತ್ಯೇಂದ್ರನಾಥ್ ಟ್ಯಾಗೂರ್. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಸತ್ಯೇಂದ್ರನಾಥ್ ಟ್ಯಾಗೂರ್ ಆಯ್ಕೆ ಆಗಿರೋದ್ರಿಂದ ಬ್ರಿಟಿಷರಿಗೆ ಅಂದರೆ ಈ ಲಾರ್ಡ್ ಕಾರ್ನ್ವಾಲಿಸ್ಗೆ ಏನಾಗುತ್ತೆ ಅಂತಂದರೆ ಈ ತರಹ ಭಾರತೀಯ ವ್ಯಕ್ತಿಗಳು ಪಾಸಾಗಿ ಬ್ರಿಟಿಷರ ಒಂದು ಆಡಳಿತ ವ್ಯವಸ್ಥೆಯೊಳಗೆ ಬಂದರೆ ಇವರು ಭಾರತೀಯರು, ಆಮೇಲೆ ಇವರಿಗೆ ಉನ್ನತವಾದಂಥ ಅಧಿಕಾರವನ್ನು ಕೊಟ್ಟರೆ ಇವರು ತಮ್ಮ ಪ್ರಜೆಗಳಿಗೆ ಬೇಕಾದಂಥ ಸವಲತ್ತುಗಳನ್ನು ನೀಡ್ತಾರೆ. ಸೊ ಅಂತೇಳಿ ಈ ಮನೋಭಾವನೆಯಿಂದ ಇವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಲಾರ್ಡ್ ಕಾರ್ನ್ವಾಲಿಸ್. ಏನಪ್ಪ ಅಂತಂದರೆ ಭಾರತ ದೇಶದ ಪ್ರತಿಯೊಬ್ಬ ನಿವಾಸಿಯು ಏನಾಗಿರ್ತಾನೆ ಅಂತಂದರೆ ಭ್ರಷ್ಟನಾಗಿದ್ದಾನೆ. ಭಾರತ ದೇಶದ ಪ್ರತಿಯೊಬ್ಬ ನಿವಾಸಿಯು ಭ್ರಷ್ಟನಾಗಿದ್ದಾನೆ. ಸೊ ಹಾಗಾಗಿನೇ ಇವ್ರಿಗೆ ಏನು ಮಾಡೋಣ ಅಂತಂದರೆ ಭಾರತೀಯರಿಗೆ ಕೇವಲ ಕೆಳದರ್ಜೆಯ ಒಂದು ನೌಕರಿಯನ್ನು ಮಾತ್ರ ಏನು ಮಾಡೋಣ ಈ ಕಂಪನಿ ಸರ್ಕಾರ ಒದಗಿಸಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಭಾರತ ದೇಶದವರಿಗೆ ಕೇವಲ ಕೆಳದರ್ಜೆಯ ಒಂದು ನೌಕರಿಯನ್ನು ಮಾತ್ರ ನೀಡ್ತಾರೆ.
ಸೊ ಇಷ್ಟು ನಿಮಗೆ ನಾಗರಿಕ ಸೇವೆಗಳು ಅಂತ ಹೇಳಿ. ಬ್ರಿಟಿಷರು ಯಾವ ರೀತಿ ನಾಗರಿಕ ಸೇವೆಗಳನ್ನು ಪ್ರಾರಂಭ ಮಾಡಿದರು ಅಥವಾ ಯಾವ ರೀತಿ ಕಂಪನಿಗೆ ನೌಕರರನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನು ನೀವು ಇನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ನಿಮ್ಗೆ ಏನಿದೆ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆ. ಸೊ ಅದನ್ನು ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ. ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ.